ಇಂಡಿಯಾ ಫಸ್ಟ್ ಗೆ ಸ್ವಾಗತ. ನಾನು ವಿದ್ಯಶ್ರೀ. ಕದನ ವಿರಾಮ ಘೋಷಣೆಯ ಬಳಿಕ ಮೊದಲ ಬಾರಿಗೆ ಭಾರತದ ಡಿಜಿಎಂಗಳು ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಪಾಕ್ ವಾಯುನೆಲೆ ಉಗ್ರನೆಲೆ ಧ್ವಂಸಗೊಳಿಸಿದ ಬಗ್ಗೆ ಸಾಕ್ಷಿ ಒದಗಿಸಿದ್ದಾರೆ. 100 ಉಗ್ರರು 35ರಿಂದ 40 ಪಾಕ್ ಸೈನಿಕರನ್ನ ಹತ್ಯೆ ಮಾಡಿದ್ದಾಗಿ ತಿಳಿಸಿದ್ದಾರೆ. ಭಾರತ ಹಾಗೂ ಪಾಕ್ ನಡುವಿನ ಕದನ ವಿರಾಮ ಉಲ್ಲಂಘಿಸಿದ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ ಅಂತ್ಯವಾಗಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನ ಸೇನೆ ಕೊಟ್ಟಿದೆ. ಇದರ ಬೆನ್ನಲ್ಲೇ ಬಿಕಾರಿಸ್ತಾನ ಬಾಲ ಮುದುರಿಕೊಂಡಿದ್ದು ಗಡಿಯಲ್ಲಿ ಪರಿಸ್ಥಿತಿ ಶಾಂತವಾಗಿದೆ. ಯುದ್ಧದಲ್ಲಿ ಗೆದ್ದೇ ಬಿಡ್ತೀನಿ ಅಂತ ಭಾರತದ ಮೇಲೆ ದಾಳಿ ಮಾಡಿದ ಪಾಕಿಸ್ತಾನ ಇಂಗು ತಿಂದ ಮಂಗನಂತಾಗಿದೆ. ಭಾರತದ ಬ್ರಹ್ಮಾಸ್ತ್ರದ ರೌದ್ರಾವತಾರಕ್ಕೆ ಬೆದರಿ ಕದನ ವಿರಾಮಕ್ಕೆ ಶರಣಾಗಿದೆ. ಈ ಬೆನ್ನಲ್ಲೇ ಭಾರತದ ಗಡಿ ಪ್ರದೇಶಗಳಲ್ಲಿ ಶಾಂತಿ ನೆಲೆಸಿದೆ. ಕೆಳಗೆ ಬಿದ್ರೂ ಮೀಸೆ ಮಣ್ಣಾಗಿಲ್ಲ ಅನ್ನುವ ಗಾದೆ ಪಾಕಿಸ್ತಾನಕ್ಕೆ ಸೂಟ್ ಆಗುತ್ತೆ. ಭಾರತದ ದಾಳಿಯಿಂದ ಪಾಕ್ನಲ್ಲಿ ಅಪಾರ ಹಾನಿಯಾಗಿದ್ರು ನಮ್ಗೇನೂ ಆಗಿಲ್ಲ ಅಂತಿದೆ. ಕಾಡಿಬೇಡಿ ಕದನ ವಿರಾಮ ತಂದ್ರು ನಾವೇ ಗೆದ್ವಿ ಅಂತ ಜಂಬಾ ಮಾಡ್ತಿದೆ. ಪಾಕ್ನ ಶೆಲ್ ದಾಳಿಯಿಂದ ಆಂಧ್ರದ ಸೈನಿಕ ಮುರಳಿ ನಾಯಕ್ ಹುತಾತ್ಮರಾಗಿದ್ದಾರೆ. ಇವತ್ತು ಸಕಲ ಸೇನಾ ಗೌರವದೊಂದಿಗೆ ಯೋಧನ ಅಂತ್ಯಕ್ರಿಯೆ ನಡೆದಿದೆ. ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಯೋಧನ ಕುಟುಂಬಕ್ಕೆ ಒಟ್ಟು 75 ಲಕ್ಷ ರೂಪಾಯಿ ಹಣ ಹಾಗೂ 5 ಎಕರೆ ಜಮೀನು ಪರಿಹಾರವಾಗಿ ಘೋಷಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.